Okay, yes, next we are moving to salient features of HGP. Okay, one kade ಇಲ್ಲಿ first ಅದು ಹೇಳಿದ ಪಾಯಿಂಟ್ ವೈಸ್ ಇದೆ. ಹ್ಯೂಮನ್ ಜೀನೋಮ್ ಕಂಟೈನ್ಸ್ ಅಬೌಟ್ 3164.7 ಮಿಲಿಯನ್ ನ್ಯೂಕ್ಲಿಯೋಟೈಡ್ ಬೇಸಸ್. ಇಲ್ಲಿ ಸರ್ಟನ್ ಸ್ಟಾಟಿಸ್ಟಿಕ್ಸ್ ಇದೆ, ಅದೇ ತರ ಬರೀಬೇಕು, ನಂಬರ್ ಚೇಂಜ್ ಮಾಡಬಾರದು. ಓಕೆ, ಎಸ್ ದಿ ಹ್ಯೂಮನ್ ಜೀನೋಮ್ ಕಂಟೈನ್ಸ್ ಹ್ಯೂಮನ್ ಜೀನೋಮ್, ಇಲ್ಲಿ ಯಾವುದು ಡಯಾಗ್ರಾಮ್ ಇಲ್ಲ ಏನಿಲ್ಲ, ಡೈರೆಕ್ಟ್ ಆಗಿ ಪಾಯಿಂಟ್ ವೈಸ್ ಬರೆಯೋದಿರುತ್ತೆ. ನೀವು 5 ಪಾಯಿಂಟ್ ಬರೆದ್ರೆ 5 ಮಾರ್ಕ್ಸ್, ಆದರೆ ಹೇಳಿದ್ರೆ 2 ಪಾಯಿಂಟ್ ಜಾಸ್ತಿ ಬರೆಯೋದು ಚಲೋ. ಹ್ಯೂಮನ್ ಜೀನೋಮ್ ಕಂಟೈನ್ಸ್ 3164.7. okay, yes, 3164.7 million nucleotide bases. Million nucleotide bases. Okay, yes, human genome contains 3164.7 million nucleotide bases. Okay, ಇಲ್ಲಿ ಆ ನಂಬರ್ ಅನ್ನು ನೀವೇನಪ್ಪ ಅಂತಂದ್ರೆ ಬರೀಬೇಕು. ನೆಕ್ಸ್ಟ್ ಐಡೆಂಟಿಫಿಕೇಶನ್ ಆಫ್ 30 to 35,000 genes. ಸೆಕೆಂಡ್ ಪಾಯಿಂಟ್ ಬಂದ್ರೆ identification of 30,000 to 35,000. okay, ಅಂದ್ರೆ ಹ್ಯೂಮನ್ ಜೀನೋಮ್ ನೊಳಗೆ ಇಷ್ಟು ಐಡೆಂಟಿಫಿಕೇಶನ್ ಆಗಿದೆ. ಐಡೆಂಟಿಫಿಕೇಶನ್ ಆಫ್ 30,000 to 35,000 genes, much lower than estimated here. Genes much lower than estimated. 80,000 estimate ಮಾಡಿರ್ತಾರೆ. much lower than previous estimates. much lower than previous estimates. okay, is much lower than previous estimates of 80,000 to 1,40,000 genes. okay, yes, estimate ಮಾಡಿರೋದು ಇಷ್ಟಿರುತ್ತೆ, ಬಟ್ ಐಡೆಂಟಿಫೈ ಆಗಿರೋದು ಇಷ್ಟಿದೆ. Identification of 30,000 to 35,000 genes, much lower than previous estimates of 80,000 to 1,40,000 genes. okay, next ಬಹಳಷ್ಟು ಇಂಟ್ರೆಸ್ಟಿಂಗ್ ಫೀಚರ್ ಏನಪ್ಪಾ ಅಂದ್ರೆ, ಇನ್ ಹ್ಯೂಮನ್ ಬೀಯಿಂಗ್ ಆಲ್ಮೋಸ್ಟ್ ಆಲ್ 99.9% nucleotide bases are exactly same in all human beings. okay, yes, almost 99.9%. okay, ಅಂದ್ರೆ ಆಲ್ಮೋಸ್ಟ್ 100% ಇದು, ಬಟ್ ಅದು 1%, 0.1% ಡಿಫರೆನ್ಸ್ ಐತೆ. 99.9% nucleotide bases. nucleotide bases are exactly same. okay, ಅಂದ್ರೆ ಏನು ಕೋಡಿಂಗ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಇರುತ್ತೆ ಅದು ಎಕ್ಸಾಕ್ಟ್ಲಿ ಸೇಮ್ ಇನ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಸೇಮ್ ಇನ್ ಆಲ್ human beings. okay, ಅಥವಾ ಸೇಮ್ ಇನ್ ಆಲ್ ಮ್ಯಾನ್ ಆರ್ ಪೀಪಲ್ ಅಂತ ಹೇಳ್ಬೋದು. ಅಂದ್ರೆ ಹೋಮೋಸೆಪಿಯನ್ಸ್ ಅಂದ್ರೆ ಇಲ್ಲಿ ಒಂದ್ ಕಡೆ HGP ಇನ್ಫಾರ್ಮೇಶನ್, ಇನ್ನೊಂದ್ ಕಡೆ ಹೆಲ್ಪ್ ಆಗುತ್ತೆ. ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಸ್ಪೀಸೀಸ್ ಅಥವಾ ಕ್ಲಾಸಿಫಿಕೇಶನ್. ಒಂದು ಪರ್ಟಿಕ್ಯುಲರ್ ಸ್ಪೀಸೀಸ್ ಇದ್ದಾಗ ಅಲ್ಲಿ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. okay, yes, the almost 99.9% nucleotide bases are exactly same in all human beings. in a total ಎಲ್ಲ genes ಒಳಗೆ ನ್ಯೂಕ್ಲಿಯೋಟೈಡ್ ಬೇಸಸ್ ಲೆಕ್ಕ ತಗೊಂಡ್ರೆ the average gene consists of 3,000 bases. the average gene consists of 3,000 bases. 3,000 ಏನಪ್ಪಾ ಅಂದ್ರೆ ಎವರೇಜ್, ಆನ್ ಎವರೇಜ್ ಎಲ್ಲಾ ಜೀನ್ಸ್ ಅನ್ನು ನಾವು ಲೆಕ್ಕಕ್ಕೆ ತಗೊಂಡ್ರೆ
3000 ಬೇಸಿಸ್ ಆನ್ ಎವರೇಜ್ ನಮಗೆ ಸಿಗುತ್ತೆ. ಅದರೊಳಗೆ ಲಾರ್ಜೆಸ್ಟ್ known human gene, largest known human gene, okay, is known largest known human gene is dystrophin. ಇದನ್ನ ಒಂದು ಸಲ ನೀಟ್ ಒಳಗೆ ಕೇಳಿದ್ದಾರೆ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಲಾರ್ಜೆಸ್ಟ್ ಜೀನ್ ಇನ್ ಹ್ಯೂಮನ್ ಬೀಯಿಂಗ್? dystrophin at 2.4 million bases. Dystrophin contain 2.4 million bases. ಓಕೆ, ಇಲ್ಲಿ ಒನ್ ಪಾಯಿಂಟ್ ಏನಂದ್ರೆ ಆನ್ ಎವರೇಜ್ ಎಲ್ಲಾ ಜೀನ್ಸ್ ಒಳಗೂ 3000 ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ. ಅದರೊಳಗೆ ನೋನ್ ಲಾರ್ಜೆಸ್ಟ್ ಜೀನ್ ಯಾವುದು ಅಂದ್ರೆ ಡೆಸ್ಟ್ರೋಫಿನ್. ಈ ಜೀನ್ ಎಲ್ಲಾ ಸೆಲ್ಸ್ ಒಳಗೆ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಇದು ಆಕ್ಟಿವ್ ಕೆಲಸ ಮಾಡೋದು ಎಲ್ಲಿ ಅಂದ್ರೆ ಮಸಲ್ಸ್ ಒಳಗೆ. ಓಕೆ, ಮಸ್ಕ್ಯುಲರ್ ಟಿಶ್ಯೂ ಒಳಗೆ ಇದು ಲಾರ್ಜೆಸ್ಟ್ ಜೀನ್ ಪ್ರೆಸೆಂಟ್ ಇರುತ್ತೆ. ಅದ್ರ ಬೇಸಿಸ್ ಎಷ್ಟು ಅಂದ್ರೆ 2.4 ಮಿಲಿಯನ್ ಬೇಸಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ದ ಫಂಕ್ಷನ್ಸ್ ಆರ್ ಅನ್ನೋನ್ ಓವರ್ 50% ಆಫ್ ಡಿಸ್ಕವರ್ಡ್ ಹ್ಯೂಮನ್ ಡಿಎನ್ಎ. ಅಂದ್ರೆ ಏನು ಹ್ಯೂಮನ್ ಡಿಎನ್ಎ ಒಳಗೆ ಸೀಕ್ವೆನ್ಸ್ ನಾವು ನೋಡ್ಕೊಂಡಿದೀವಿ, ಅದರೊಳಗೆ 50% ಫಂಕ್ಷನ್ಸ್ ಇನ್ನೂ ಏನಪ್ಪಾ ಅಂತಂದ್ರೆ ಅನ್ನೋನ್ ಇದೆ. ಓಕೆ, ದ ಫಂಕ್ಷನ್ಸ್ ಆರ್ ಅನ್ನೋನ್. ದಿ ಫಂಕ್ಷನ್ಸ್ ಆರ್ ಅನ್ನೋನ್. ಓಕೆ, ಎಸ್, ದಿ ಫಂಕ್ಷನ್ಸ್ ಆರ್ ಅನ್ನೋನ್ forever 50% of discovered genes. For over 50% of discovered genes. Okay, yes. The function are unknown for over 50% of discovered genes. ಅಂದ್ರೆ ಏನು ನಾವು 50% ಜೀನ್ಸ್ ಟೋಟಲ್ ಏನು ಜೀನ್ಸ್ ಡಿಸ್ಕವರ್ ಮಾಡಿದೀವಿ ಅದರೊಳಗೆ 50% ಜೀನ್ಸ್ ಫಂಕ್ಷನ್ ಸ್ಟಿಲ್ ಅನ್ನೋನ್ ಇದೆ. ಓಕೆ, ಇನ್ನೊಂದು ಕಡೆ ಏನಂತ ಹೇಳ್ತೀವಿ ಅಂದ್ರೆ ಇನ್ ಟೋಟಲ್ ಡಿಎನ್ಎ ಓನ್ಲಿ 50% ಆಫ್ ಡಿಎನ್ಎ ಈಸ್ ಇನ್ವಾಲ್ವ್ ಇನ್ ಫಂಕ್ಷನ್. another 50% that is do not involve in function, that is called junk DNA ಅಂತಾನೂ ಕರೀತೀವಿ, ಅಥವಾ ನಾನ್ ಕೋಡಿಂಗ್ ಇರುತ್ತೆ. ಓಕೆ, ಎಸ್. ಈಗ ನೆಕ್ಸ್ಟ್ ಇನ್ನೊಂದು ಬಂದ್ರೆ ಲೆಸ್ ದೆನ್ 2%, ಅಂದ್ರೆ ಇನ್ ಈಚ್ ಸೆಲ್ less than 2% genes codes for protein synthesis. Okay, so in each cell less than 2% genes code for protein synthesis. Okay, ಅದಕ್ಕೆ ಹೇಳಿದ್ರೆ ಇಲ್ಲಿ ಒಂದ್ ಕಡೆ ನಾವು ಒಂದು ಕಾನ್ಸೆಪ್ಟ್ ಅನ್ನು ಹೇಳ್ತೀವಿ ನೋಡಿ. ಸ್ಕಿನ್ ಸೆಲ್ ಇರಬಹುದು, ಮಸಲ್ಸ್ ಇರಬಹುದು, ಬ್ಲಡ್, ಹ್ಯೂಮನ್ ಬೋನ್, ಓಕೆ, whatever may be the cells found in human body. Almost all cells having same DNA. ಎಲ್ಲಾ ಸೆಲ್ ಒಳಗೂ ಒಂದೇ ತರ ಡಿಎನ್ಎ ಇರುತ್ತೆ, ಒಂದೇ ಟೈಪ್ ಇರುತ್ತೆ, ಏನ್ ಡೌಟ್ ಇಲ್ಲ. ಯಾಕೆ ಅಂದ್ರೆ ಅದಕ್ಕೆ ಕಾರಣ ನಿಮಗೆ ಗೊತ್ತಿದೆ. ಆಲ್ಮೋಸ್ಟ್ ಆಲ್ ದೀಸ್ ಸೆಲ್ಸ್ ದೇ ಡಿರೈವ್ಡ್ ಆರ್ ಡೆವಲಪ್ಡ್ ಫ್ರಮ್ ಕಾಮನ್ ಸೆಲ್, ದಟ್ ಈಸ್ ಕಾಲ್ಡ್ ಝೈಗೋಟ್. ಯಾವುದೇ ಸೆಲ್ ಇರಲಿ ಅವೆಲ್ಲಾ ಸೆಲ್ಗಳು ಏನಪ್ಪಾ ಅಂದ್ರೆ ಕಾಮನ್ ಆಗಿ ಝೈಗೋಟ್ ಅನ್ನೋ ಒಂದು ಸೆಲ್ ಇಂದ ಡೆವಲಪ್ ಆಗಿದೆ. ಓಕೆ, ಅದು ಡೆವಲಪ್ ಆಗೋಕ್ಕಿಂತ ಫಸ್ಟ್ ಝೈಗೋಟ್ ಡಿವೈಡ್ ಆಗೋಕ್ಕಿಂತ ಫಸ್ಟ್ ಗೆ ಡಿಎನ್ಎ ರೆಪ್ಲಿಕೇಶನ್ ಸೇಮ್ ಕಾಪಿ ಆಗುತ್ತೆ. ಓಕೆ, ಅದಾಗಿದ್ಮೇಲೆ ಎಸ್, ಇಲ್ಲಿ ಸೆಲ್ಗಳಲ್ಲಿ ಶೇಪು, ಸೈಜು, ಫಂಕ್ಷನ್ ಯಾಕೆ ಚೇಂಜ್ ಆಯಿತು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಯಾಕೆ ಚೇಂಜ್ ಆಗುತ್ತೆ ಅಂತಂದ್ರೆ ಓಕೆ, ದಟ್ ಡಿಪೆಂಡ್ಸ್ ಅಪಾನ್ ಎಕ್ಸ್ಪ್ರೆಷನ್ ಆಫ್ ಜೀನ್ಸ್. ಅದಕ್ಕೆ ಅಲ್ಲಿ ನಾವು ಒಂದ್ ಕಡೆ ಈ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಒಳಗೆ ಎಷ್ಟು ಪ್ರೋಸೆಸ್ ಆಗುತ್ತೆ ಅಂತ ಹೇಳಿದಾಗ ಎರಡು ಪ್ರೋಸೆಸ್ ಹೇಳ್ತೀವಿ. ಎರಡನೇ ಚಾಪ್ಟರ್ ಒಳಗೆ ಹ್ಯೂಮನ್ ರಿಪ್ರೊಡಕ್ಷನ್ ಒಳಗೆ ಬರುತ್ತೆ. ಎರಡು ಪ್ರೋಸೆಸ್ ಏನದು ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಆಗಬೇಕಾದ್ರೆ, ಒಂದು ಸೆಲ್ ಡಿವಿಷನ್, ಇನ್ನೊಂದು ಸೆಲ್ ಡಿಫರೆನ್ಸಿಯೇಷನ್.
ಓಕೆ ಎಸ್ ಸರ್ ಡಿಫ್ರೆನ್ಸಿಯೇಷನ್ ಅಂದ್ರೆ ಈಗ ಸ್ಕಿನ್ ಸೆಲ್ಸ್ ಒಳಗೆ ಓಕೆ ಒಂದಿಷ್ಟು ಜೀನ್ಸ್ ಎಕ್ಸ್ಪ್ರೆಸ್ ಆಗೋದೇ ಬೇರೆ, ಮಸಲ್ ಸೆಲ್ಸ್ ಒಳಗೆ ಎಕ್ಸ್ಪ್ರೆಸ್ ಆಗೋ ಜೀನ್ಸ್ ಬೇರೆ. ಬಟ್ ಒಂದಿಷ್ಟು ಜೀನ್ಸ್ ಇರುತ್ತೆ ಅವು ಎಲ್ಲಾ ಸೆಲ್ ಒಳಗೂ ಕಾಮನ್ ಆಗಿ ಎಕ್ಸ್ಪ್ರೆಸ್ ಆಗುತ್ತೆ. ಅವಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಹೌಸ್ ಕೀಪಿಂಗ್ ಜೀನ್ಸ್ ಅಂತ ಕರಿತೀವಿ. ಓಕೆ, ಹೌಸ್ ಕೀಪಿಂಗ್ ಜೀನ್ಸ್. What do you mean by housekeeping genes? The genes which are commonly expressed in all types of cells. ಎಲ್ಲಾ ಸೆಲ್ ಒಳಗೂ ಎಕ್ಸ್ಪ್ರೆಸ್ ಆಗೋ ಜೀನ್ಸ್ ಅನ್ನು ಹೌಸ್ ಕೀಪಿಂಗ್. ಬಟ್ ಸರ್ಟನ್ ಜೀನ್ಸ್ ಆರ್ ದೇ ಎಕ್ಸ್ಪ್ರೆಸ್ ಓನ್ಲಿ ಇನ್ ಪರ್ಟಿಕ್ಯುಲರ್ ಸೆಲ್ಸ್. ಆ ಸೆಲ್ ಒಳಗೆ ಅಷ್ಟೇ ಎಕ್ಸ್ಪ್ರೆಸ್ ಆಗುತ್ತೆ. ಅದೇ ಕಾರಣಕ್ಕೆ ಆ ಸೆಲ್ಗಳ ಶೇಪು, ಆ ಸೆಲ್ಗಳ ಸೈಜು ಮತ್ತೆ ಆ ಸೆಲ್ಗಳ ಫಂಕ್ಷನ್ ಬೇರೆ ಆಗುತ್ತೆ. ಓಕೆ ಎಸ್, ಅಂದ್ರೆ ಆ ಒಂದು ಕಾನ್ಸೆಪ್ಟ್ ರಿಲೇಟೆಡ್ ಇದೆ. ಈಚ್ ಸೆಲ್ ಲೆಸ್ ದೆನ್ 2% ಆಫ್ ಜೀನ್ಸ್ codes for protein synthesis. Total genes ಒಳಗೆ only 2%. Okay, yes. Next ಇನ್ನೊಂದು ಹೇಳ್ಬೋದು ಏನು, in total DNA the 50% DNA do not code for protein synthesis. Okay, do not code for protein synthesis is called junk DNA ಅಂತ ಕರೀತೀವಿ. Okay, yes, is called junk DNA. Okay, ನೀವಲ್ಲಿ ಸ್ಟ್ರಕ್ಚರ್ ಆಫ್ mRNA ಒಳಗೆ ಕಲ್ತಿದ್ರಿ ನೋಡಿ. Okay, mRNA ಒಳಗೆ ಸರ್ಟನ್ ಏನಾಗಿರುತ್ತೆ, ಇನಿಷಿಯಲ್ 5' ಕಡೆ ಲೀಡರ್ ಸೀಕ್ವೆನ್ಸ್, 3' ಕಡೆ ಪಾಲಿ ಎ ಟೇಲ್. ಆ ಸರ್ಟನ್ ರೀಜನ್ಸ್ ಏನಾಗಲ್ಲ ಅಲ್ಲಿ UTR ಅಂತ ನಾವು ಕರಿತೀವಿ, ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್. ಓಕೆ, ಅಂದ್ರೆ ಆ ಪರ್ಟಿಕ್ಯುಲರ್ ಭಾಗ ಪ್ರೋಟೀನ್ ಸಿಂಥಸಿಸ್ ಗೆ ಕೋಡ್ ಆಗಲ್ಲ. ಓಕೆ, ಇಲ್ಲಿ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತಂದ್ರೆ ಈ ಒಂದು ಸೀಕ್ವೆನ್ಸ್ ನಾನ್ ಕೋಡಿಂಗ್ ಇದ್ರೂ ಓಕೆ ಇಟ್ ಟೇಕ್ ಅ ಪಾರ್ಟ್ ಇನ್ ಎವಲ್ಯೂಷನ್ ಒಂದ್ ಕಡೆ ಹೇಳ್ತೀವಿ. ಓಕೆ, ಅಲ್ಲಿ ಆಕ್ಚುಲ್ ಏನಾಗಿರುತ್ತೆ ಅಂತಂದ್ರೆ ರಿಪೀಟೆಡ್ ಸೀಕ್ವೆನ್ಸಸ್. ಓಕೆ, ರಿಪೀಟೆಡ್ ಸೀಕ್ವೆನ್ಸಸ್ ಇರೋದನ್ನ ನಾವು ನೋಡಬಹುದು. ಓಕೆ, ಅದು ಆಮೇಲೆ ನೋಡೋಣಂತೆ. ಈಗ ಒಂದ್ ಕಡೆ ನೋಡಿದ್ರೆ ಹ್ಯೂಮನ್ ಜೀನೋಮ್ ಕಂಟೈನ್ಸ್ 3164.7 million nucleotide bases. Identification of 30 to 35,000 genes, which are much lower than previous estimates, that is about 80,000 to 1,40,000 genes. Almost all 99.9% nucleotide bases are exactly same in all human beings. The average gene consists of 3,000 bases. In that, the known largest gene in human being is a dystrophin, contain 2.4 million bases, that is to be functional in muscle cells. I already told functions over unknown for ever 50% of discovered genes. Okay, 50% discovered genes or functions still unknown anta heltivi. Next, in each cell less than 2% genes code for protein synthesis. In total DNA, 50% DNA do not code for any proteins or protein synthesis. That non-coding DNA is called junk DNA ಅಂತ ಹೇಳ್ತೀವಿ. ಓಕೆ, ಮತ್ತೆ ಕಂಟಿನ್ಯೂ ಮಾಡೋಣ ಈಗ.